ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಜೀವನದ ಬಗ್ಗೆ ಸೂಕ್ತವಾಗಿ ವಿವರಿಸಿದ್ದಾರೆ. ಸಮಯ ಮತ್ತು ಶಿಸ್ತಿನ ಜೊತೆಗೆ ತನ್ನ ಜೀವನದಲ್ಲಿ ನೈತಿಕ ಮೌಲ್ಯಗಳನ್ನು ಅನುಸರಿಸುವ ವ್ಯಕ್ತಿ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾನೆ. ಶಿಸ್ತು ಜನರಿಗೆ ಉತ್ತಮ ಜೀವನವನ್ನು ಹೇಗೆ ನಡೆಸಬೇಕೆಂದು ಕಲಿಸುತ್ತದೆ, ಆದರೆ ಸಮಯವು ಜನರನ್ನು ಸಮಯವನ್ನು ಹೇಗೆ ಪಾಲಿಸಬೇಕೆಂಬುದನ್ನು ಕಲಿಸುತ್ತದೆ. ಶಿಸ್ತುಬದ್ಧವಾಗಿ ಮತ್ತು ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಕ್ರಿಯಾಯೋಜನೆಯನ್ನು ರೂಪಿಸುವವರು ಯಾವಾಗಲೂ ಸರಿಯಾದ ಮಾರ್ಗದಲ್ಲಿ ತಮ್ಮ ಜೀವನವನ್ನು ನಡೆಸುತ್ತಾರೆ. ಅಂತಹ ಜನರು ಸ್ವಯಂಚಾಲಿತವಾಗಿ ಯಶಸ್ಸನ್ನು ಪಡೆಯಲು ಪ್ರಾರಂಭ ಮಾಡುತ್ತಾರೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಯಾವ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ಸನ್ನು ಗಳಿಸುವುದಿಲ್ಲ. ಇವತ್ತಿನ ಟಾಪಿಕ್ ಏನೆಂದರೆ, ಪುರುಷರಲ್ಲಿನ ಕೆಲವೊಂದು ಅಭ್ಯಾಸಗಳೇ ಅವರನ್ನು ಯಶಸ್ಸು ಸಾಧಿಸದಂತೆ ಮಾಡುತ್ತದೆ ಎಂದು ಚಾಣಕ್ಯರು ಹೇಳ್ತಾರೆ. ಚಾಣಕ್ಯರ ಪ್ರಕಾರ ಪುರುಷರು ಯಾವೆಲ್ಲ ಗುಣಗಳನ್ನು ತ್ಯಜಿಸಬೇಕು? ಮೊದಲನೆಯದು ತಡವಾಗಿ ಮಲಗುವುದು. ಆಚಾರ್ಯ ಚಾಣಕ್ಯರು ಹೇಳುವಂತೆ ಬೆಳಗಿನ ಜಾವದವರೆಗೆ ನಿದ್ದೆ ಮಾಡುವುದು ಆರೋಗ್ಯಕ್ಕಾಗಲಿ ಕೆಲಸಕ್ಕಾಗಲಿ ಒಳ್ಳೆಯದಲ್ಲ ಎಂದು ಪರಿಗಣಿಸಲಾಗುತ್ತದೆ. ಮುಂಜಾನೆ ಸೂರ್ಯೋದಯದ ಸಮಯದೊಂದಿಗೆ ಅಥವಾ ಸೂರ್ಯೋದಯಕ್ಕೂ ಮುನ್ನ ಏಳುವ ವ್ಯಕ್ತಿಯು ತನ್ನೆಲ್ಲ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುತ್ತಾನೆ. ಅಂತಹ ಜನರು ತಮ್ಮ ಜೀವನದಲ್ಲಿ ಎಂದಿಗೂ ಯಶಸ್ಸನ್ನು ಸಾಧಿಸಲು ಒಂದು ಹೆಜ್ಜೆ ಮುಂದಿಡುತ್ತಾರೆ. ತಡವಾಗಿ ಏಳುವವರಿಗೆ ಮಾತ್ರವಲ್ಲ, ತಡವಾಗಿ ಮಲಗುವವರು ಕೂಡ ಜೀವನದಲ್ಲಿ ಎಂದಿಗೂ ಯಶಸ್ಸನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಎರಡನೆಯದು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ. ಆಚಾರ್ಯ ಚಾಣಕ್ಯರ ಪ್ರಕಾರ ಆರೋಗ್ಯದ ಬಗ್ಗೆ ಗಂಭೀರವಾಗಿರದೇ ಇರುವುದು ವೈಫಲ್ಯದ ದೊಡ್ಡ ಸಂಕೇತವಾಗಿದೆ. ಅಂತಹ ಜನರು ಯಾವಾಗಲೂ ಅನೇಕ ರೀತಿಯ ಕಾಯಿಲೆಗಳಿಂದ ಸುತ್ತುವರಿದಿರುತ್ತಾರೆ. ಆರಂಭದಲ್ಲಿ ಆರೋಗ್ಯದ ಕುರಿತು ಕಾಳಜಿ ತೆಗೆದುಕೊಳ್ಳದೇ ಇರುವವರು ತದನಂತರ ತಮ್ಮ ಸಮಯವನ್ನು ರೋಗದ ಚಿಕಿತ್ಸೆಯಲ್ಲಿ ಕಳೆಯುತ್ತಾರೆ. ಅಂಥವರಿಗೆ ಯಶಸ್ಸು ಎನ್ನುವುದು ಎಂದಿಗೂ ಸಿಗುವುದಿಲ್ಲ. ಅದಕ್ಕಾಗಿಯೇ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಆರೋಗ್ಯದ ಬಗ್ಗೆ ಯಾವಾಗಲೂ ಕಾಳಜಿ ತೆಗೆದುಕೊಳ್ಳಬೇಕು ಎಂದು ಚಾಣಕ್ಯರು ಹೇಳ್ತಾರೆ. ಮೂರನೆಯದು ಕಟುವಾಗಿ ಮಾತನಾಡುವವರು. ಆಚಾರ್ಯ ಚಾಣಕ್ಯರು ಇತರರ ಬಗ್ಗೆ ಬೇಡದ ಮಾತುಗಳನ್ನು ಅಥವಾ ಕಟುವಾದ ಮಾತುಗಳನ್ನು ಆಡುವುದು ಸಹ ವೈಫಲ್ಯದ ಸಂಕೇತವಾಗಿದೆ ಎಂದು ಹೇಳುತ್ತಾರೆ. ಅಂಥವರು ತಮ್ಮ ಕಟುವಾದ ಮಾತುಗಳಿಂದ ಯಾವುದೇ ರೀತಿಯಾದ ಕೆಲಸದ ಕ್ಷೇತ್ರದಲ್ಲಿ ಯಶಸ್ವಿಯಾಗುವುದಿಲ್ಲ. ಅಂತಹ ವ್ಯಕ್ತಿಯು ಮನೆಯಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ, ಸಮಾಜದಲ್ಲಿ ಕೇವಲ ಸೋಲನ್ನೇ ಅನುಭವಿಸುತ್ತಾರೆ. ಇನ್ನು ಕೊನೆಯದಾಗಿ ಅಶಿಸ್ತು. ಆಚಾರ್ಯ ಚಾಣಕ್ಯರು ಹೇಳುವಂತೆ ಶಿಸ್ತಿನಿಂದ ಬಾಳದ ವ್ಯಕ್ತಿ ಎಂದಿಗೂ ಯಶಸ್ವಿಯಾಗಲಾರ. ಅಶಿಸ್ತು ಯಾವುದೇ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತದೆ. ಶಿಸ್ತು ಒಬ್ಬ ವ್ಯಕ್ತಿಯನ್ನು ಮುನ್ನಡೆಸಲು ಪ್ರೋತ್ಸಾಹಿಸುತ್ತದೆ, ಆದರೆ ಅಶಿಸ್ತು ಅದನ್ನು ತಡೆಯುತ್ತದೆ. ಅಶಿಸ್ತಿನ ಜೀವನ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ವೈಫಲ್ಯಕ್ಕೆ ಕಾರಣವಾಗುತ್ತದೆ. ಆಚಾರ್ಯ ಚಾಣಕ್ಯರು ಯಾವ ಒಬ್ಬ ವ್ಯಕ್ತಿ ಈ ಮೇಲಿನ 4 ಗುಣಗಳಲ್ಲಿ ಒಂದು ಗುಣಗಳನ್ನು ಹೊಂದಿದ್ದರೂ ಅವನು ಜೀವನದಲ್ಲಿ ಎಂದಿಗೂ ಯಶಸ್ವಿ ವ್ಯಕ್ತಿಯಾಗಲು ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ. ನಿಮ್ಮಲ್ಲಿಯೂ ಇಂತಹ ಗುಣಗಳಿದ್ದರೆ ಖಂಡಿತ ಅವುಗಳಿಂದ ದೂರವಿರಿ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.